ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಮ್ಮ KNR ಅಭಿಮಾನಿ ಬಳಗ, RR ಅಭಿಮಾನಿ ಬಳಗ, ಹಿಂದುಳಿದ ವರ್ಗಗಳ ಒಕ್ಕೂಟ, ದಲಿತ ಸಂಘಟನೆ, ಪ್ರತಿಯೊಬ್ಬರು ಕೂಡ ನಾಗರಿಕರು ಕೂಡ ಇವತ್ತು ಏನು ಧರಣಿ ಸತ್ಯಾಗ್ರಹವನ್ನು 10 ಗಂಟೆಯಿಂದ 6 ಗಂಟೆ ತನಕ ಹಮ್ಮಿಕೊಂಡಿದ್ದೀವಿ. ಕೂಡಲೇ ನಮ್ಮ KNR ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಬೇಕು. ಏನು ಇವತ್ತು 45 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಂತ ಹಿರಿಯ ನಾಯಕರು ಗ್ರಾಮ ಪಂಚಾಯತಿಯಿಂದ ಹಿಡಿದು MLA MP ತಕನು ಕೂಡ ಅವರು ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟು ಕಾಂಗ್ರೆಸ್ನ ಅಧಿಕಾರವನ್ನು ತರಲಿ. ಅದರಲ್ಲೂ ಕೂಡ ಪ್ರತಿಯೊಂದು DCC ಬ್ಯಾಂಕ್ ಇರಬಹುದು, ಇವತ್ತು ನೆನ್ನೆ ನಡೆದಂತ DCC ಬ್ಯಾಂಕ್ 14 ಕೂಡ ರಾಜಣ್ಣ ಅವರ ಬೆಂಬಲಿಗರರು ಗೆದ್ದಿರೋದು ನೋಡಿದ್ರೆ ಇವಾಗ ಕಾಂಗ್ರೆಸ್ ಅವರಿಗೆ ಮನವರಿಕೆ ಆಗಿರ್ತಿದೆ. ತುಮಕೂರು ಅಂದ್ರೆ ರಾಜಣ್ಣ, ರಾಜಣ್ಣ ಅಂದ್ರೆ ತುಮಕೂರು. ಅವ್ರನ್ನ ತುಮಕೂರಿನಲ್ಲಿ ನಾವು ದೇವರಾಜ ಅರಸ್ ಅಂತಾನೆ ನೋಡ್ತಾ ಇರೋದು. ಪ್ರತಿಯೊಬ್ಬರು ಕೂಡ ಅವರು ಪ್ರಥಮವಾಗಿ DCC ಬ್ಯಾಂಕ್ ಅಲ್ಲಿ ಇಡೀ ರಾಜ್ಯದಲ್ಲೇನೆ ರೈತರ ಸಾಲವನ್ನು ಮನ್ನಾ ಮಾಡಿದಂತ KN ರಾಜಣ್ಣವರ ಹೆಗ್ಗಳಿಕೆ ಇದೆ. ಇದ್ರ ಜೊತೆಯಲ್ಲಿ CM ಸಿದ್ದರಾಮಯ್ಯನವರ 2023ರಲ್ಲಿ ಏನು ಶುಭಾಗ್ಯವನ್ನ ಕೊಡಿಸೋದ್ರಲ್ಲಿ ಅವರು ಕೂಡ ಸಹಕಾರವನ್ನ ನೀಡಿದ್ದಾರೆ. ಪ್ರತಿಯೊಂದನ್ನು ಕೂಡ ಇವತ್ತು ಏನು ಸಹಕಾರಿ ಸಚಿವರಾದಾಗ ಇವತ್ತು ಸಹಕಾರಿ ಅನ್ನೋದು ತೋರಿಸ್ಕೊಟ್ಟವರು ಇಡೀ ಕರ್ನಾಟಕಕ್ಕೆ KN ರಾಜಣ್ಣವರು. ಇವತ್ತು ಕೂಡ 20 ಜನಕ್ಕೆ ಸಹಕಾರ ರತ್ನವನ್ನು ಕೊಟ್ಟಾಗ ಎಲ್ಲ ಸಮುದಾಯಗಳಿಗೂ ಕೂಡ ಅವರು ಸಹಕಾರವನ್ನ ರತ್ನವನ್ನು ಕೊಡಿಸಿದ್ದಾರೆ. ಇದ್ರ ಜೊತೆಯಲ್ಲಿ ಪ್ರತಿಯೊಂದನ್ನು ಏನು 2 ವರ್ಷ ಕರೋನಾ ಆದಾಗ 2 ವರ್ಷ ನಮ್ಮ ಫುಟ್ಪಾತ್ ವ್ಯಾಪಾರಿಗಳಿಗೆ ಏನು ಅವರಿಗೆ 10,000 ಕೊಟ್ಟು ಅದನ್ನು ಕೂಡ ವಾಪಸ್ಕಂದಲೇ, ಯಾಕೆಂದ್ರೆ 2 ವರ್ಷ ವ್ಯಾಪಾರ ಆಗಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಅವ್ರು ವ್ಯಾಪಾರ ಮಾಡಿಲ್ಲ, ಅವ್ರ ಜೀವನಕ್ಕೆ ಕೊಟ್ವಿ ಅಂತೇಳಿ ಅದನ್ನು ಕೂಡ ಮನ್ನವನ್ನು ಮಾಡಿಸಿದ್ದಾರೆ. ಇಂಥ ಒಂದು ನಾಯಕನ ನಾವು ಏನು ಬರೀ ಅವರು ರಾಜಣ್ಣವ್ರನ್ನ ರಾಜೀನಾಮೆ ತಗೊಂಡಿರೋದಲ್ಲ, ಇಡೀ ಐಂದ ಸಮುದಾಯನೇ ರಾಜೀನಾಮೆ ಕೊಟ್ಟಂಗೆ ಲೆಕ್ಕ ಕಾಂಗ್ರೆಸ್ಗೆ. ಮುಂದಿನ ದಿನಗಳಲ್ಲಿ ಸಂಪುಟಕ್ಕೆ ಸೇರಿಸ್ಕೊಂಡಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಹಿಂದುಳಿದ ಒಕ್ಕೂಟ ಕಾಂಗ್ರೆಸ್ಗೆ ಮತವನ್ನು ಹಾಕೋದಿಲ್ಲ ಅಂತ ನಾವು ನೇರವಾಗಿ ಹೇಳ್ತೀವಿ. ಧನ್ಯವಾದಗಳು.